ಪ್ರತಿದಿನ ಬೆಳಗ್ಗೆ ನೀವು ಟೀ ಕಾಫಿ ಕುಡಿಯೋ ಬದಲು ಅಥವಾ ಮಾರ್ಕೆಟಿಂದ ನೀವು ಯಾವುದೇ ಬ್ರ್ಯಾಂಡೆಡ್ ಪ್ರಾಡಕ್ಟನ್ನು ತಂದು ಹಾಲಿಗೆ ಮಿಕ್ಸ್ ಮಾಡಿ ಕುಡಿದಾಗಲೂ ಕೂಡ ಇಷ್ಟೊಂದು ಬೆನಿಫಿಟ್ಸ್ ಸಿಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ನಿಮಗೆ ಅಷ್ಟೊಂದು ಬೆನಿಫಿಟ್ಸ್ ಸಿಗೋದಿಲ್ಲ. ಆದರೆ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂತಹ ಪ್ರೋಟೀನ್ ಪೌಡರ್ನ ನೀವು ಮನೆಯಲ್ಲೇ ರೆಡಿ ಮಾಡಿಟ್ಕೊಳ್ಳಿ. ಇದನ್ನು ಒಂದು ಸಲ ಮಾಡಿದರೆ ಸಾಕು, ಆರಾಮಾಗಿ ನೀವು ತಿಂಗಳ ಪೂರ್ತಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಿಂದನೂ ಇದು ಬೇಗ ಕೆಡೋದಿಲ್ಲ. ಇದನ್ನು ರೆಡಿ ಮಾಡಿಟ್ಕೊಂಡು ಪ್ರತಿದಿನ ನೀವು ಯೂಸ್ ಮಾಡ್ತಾ ಬನ್ನಿ. ಇದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ನೀವು ಕುಡಿಬೋದು. ಎಷ್ಟೇ ನಿಶಕ್ತಿ ಇರಲಿ, ಆಯಾಸ, ಸುಸ್ತು ಏನೇ ಆಗ್ತಿದ್ರೂ ಕೂಡ ಕ್ರಮೇಣವಾಗಿ ನೀವು ಯೂಸ್ ಮಾಡ್ತಾ ನಿಮಗೇ ಇದ್ರದ್ದು ಬೆನಿಫಿಟ್ಸ್ ಗೊತ್ತಾಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾಸ್ ಕ್ವಿಸಿನ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಪ್ರೋಟೀನ್ ಪೌಡರ್ನ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ 2 ಕಪ್ಪು ಮಕಾನ ಹಾಕ್ತಾ ಇದ್ದೀನಿ. ಇದಕ್ಕೆ ಲೋಟಸ್ ಸೀಡ್ ಅಂತ ಹೇಳ್ತಾರೆ, ಕಮಲದ ಬೀಜ ಅಂತ ಹೇಳ್ತಾರೆ. ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಈಸಿಯಾಗಿ ಸಿಗುತ್ತೆ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಏನೇನು ಪದಾರ್ಥಗಳನ್ನು ಬಳಸ್ತಾ ಇದ್ದೀನಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿನೇ ಚೆನ್ನಾಗಿ ಇದು ಗರಿ ಆಗಬೇಕು. ಇವಾಗ ಮಂಡಕ್ಕಿನ ನಾವು ಫ್ರೈ ಮಾಡಿದಾಗ ಯಾವ ರೀತಿಯಾಗಿ ಗರಿ ಆಗುತ್ತಲ್ವ, ಆ ರೀತಿಯಾಗಿ ಇದು ಮೊದಲು ಸಾಫ್ಟ್ ಆಗಿರುತ್ತೆ. ನಾವು ಒಂದು 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿದ ಮೇಲೆ ಗರಿ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಕೈಯಿಂದ ಈ ರೀತಿಯಾಗಿ ಮಾಡಿದಾಗ ಮಂಡಕ್ಕಿ ಯಾವ ರೀತಿಯಾಗಿ ಪುಡಿ ಆಗುತ್ತಲ್ವ, ಆ ರೀತಿಯಾಗಿ ಆಗಬೇಕು. ಅಂದರೆ ಇದು ಕರೆಕ್ಟಾಗಿ ಹುರಿದಿದೆ ಅಂತ ಅರ್ಥ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಮತ್ತು ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಮತ್ತು BP ಇರಲಿ, ಶುಗರ್ ಇರಲಿ, ಎಲ್ಲವನ್ನು ಇದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇವಾಗ ಇದು ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇವಾಗ 1 ಕಪ್ಪು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ತಾ ಇದ್ದೀನಿ. ಶೇಂಗಾದ ಬಗ್ಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಇದನ್ನು ಬಡವರ ಬಾದಾಮಿ ಅಂತ ಹೇಳ್ತಾರೆ. ಇದರಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿನೇ ಚೆನ್ನಾಗಿ ಹುರ್ಕೊಳ್ಬೇಕು. ಯಾವುದೇ ಪದಾರ್ಥ ಆದ್ರೂ ಕೂಡ ಅಷ್ಟೇ, ಹೈ ಫ್ಲೇಮ್ನಲ್ಲಿಟ್ಟು ನಾವು ಫ್ರೈ ಮಾಡಿದಾಗ ಬೇಗ ಕಲರ್ ಚೇಂಜ್ ಆಗುತ್ತೆ, ಆದರೆ ಒಳಗಡೆ ಸರಿಯಾಗಿ ಹುರಿದಿರೋದಿಲ್ಲ. ಹೀಗಾಗಿ ಲೋ ಫ್ಲೇಮ್ನಲ್ಲಿನೇ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾಡಿ ನೋಡಿದಾಗ ಸಿಪ್ಪೆ ಈಸಿಯಾಗಿ ಬಿಚ್ತಾ ಇದೆ ಅಂತ ಅಂದರೆ ಶೇಂಗಾ ಕರೆಕ್ಟಾಗಿ ಹುರಿದಿದೆ. ಶೇಂಗಾ ಇವಾಗ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಇದೇ ಪ್ಲೇಟ್ಗೆ ತೆಗಿತಾ ಇದ್ದೀನಿ. ನಂತರ 1 ಕಪ್ಪು ಬಾದಾಮನ್ನ ಹಾಕ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಅಷ್ಟೇ, ನೀವು ಯಾವುದಾದ್ರೂ ಒಂದು ಕಪ್ಪನ್ನು ಮೆಜರ್ಮೆಂಟ್ ಅಂತ ತಗೊಳ್ಳಿ. ಎಲ್ಲನೂ ಅದರಲ್ಲೇ ನೀವು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಪೂರ್ತಿಯಾಗಿ ಕಪ್ಪಗಾಗುವವರೆಗೂ ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಲೈಟಾಗಿ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದು ಫ್ರೈ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇವಾಗ 1 ಕಪ್ಪು ವಾಲ್ನಟನ್ನು ಹಾಕ್ತಾ ಇದ್ದೀನಿ. ಇದು ನೋಡೋದಕ್ಕೆ ಬ್ರೇನ್ ಥರನೇ ಇರುತ್ತೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಲ್ಲೂ ಕೂಡ ಬ್ರೇನ್ ಎಷ್ಟು ಇಂಪಾರ್ಟೆಂಟು, ಮೆಮೊರಿ ಪವರ್ ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಸೊ ಅದರಲ್ಲೇ ಪ್ರೆಗ್ನೆನ್ಸಿಯಲ್ಲಿರೋರಿಗೆ ಅಥವಾ ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಇರೋರಿಗಂತೂ ಇದು ತುಂಬಾ ಒಳ್ಳೆಯದು. ಪ್ರತಿನಿತ್ಯ ನೀವು ವಾಲ್ನಟನ್ನು ತಿನ್ನಲೇಬೇಕು. ಜೊತೆಗೆ ಮಕ್ಕಳಿಗಾಯಿತು, ವಯಸ್ಸಾದವರಿಗೆ, ಅಶಕ್ತರಿಗೆ ಈ ರೀತಿಯಾಗಿ ಪ್ರೋಟೀನ್ ಪೌಡ್ರನ್ನು ಮಾಡಿಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಇವಾಗ ಇದು ಫ್ರೈ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನು ಗೋಡಂಬಿನ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನು ಪಿಸ್ತಾನ ಹಾಕ್ತಾ ಇದ್ದೀನಿ. ಈಗ ಎರಡನ್ನೂ ಫ್ರೈ ಮಾಡ್ತಾ ಇದ್ದೀನಿ. ಪಿಸ್ತಾ ಮತ್ತು ಬಾದಾಮನ್ನ 2 ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಲೈಟಾಗಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಬಂದರೆ ಸಾಕು. ಇವಾಗ ಫ್ರೈ ಆಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನು ಸೂರ್ಯಕಾಂತಿ ಬೀಜ ಹಾಕ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನು ಕುಂಬಳಕಾಯಿ ಬೀಜ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕಲ್ಲಂಗಡಿ ಬೀಜ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ ಅಂತ ಹಾಕ್ತಾ ಇಲ್ಲ, ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲನೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇವೆರಡನ್ನು ಈಗ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಲೈಟಾಗಿ ಈ ರೀತಿಯಾಗಿ ಫ್ರೈ ಆದರೆ ಸಾಕು. ಈಗ ಇದನ್ನು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇದೆಲ್ಲ ಪದಾರ್ಥಗಳನ್ನು ಹುರ್ಕೊಂಡಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನು ಚಿಯಾ ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ. ಈ ಚಿಯಾ ಸೀಡ್ಸನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಇವಾಗಲೇ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಇದ್ರ ಮೇಲೇ ಹಾಕ್ತಾ ಇದ್ದೀನಿ. ಇಷ್ಟೇ ಬಿಸಿ ಇದಕ್ಕೆ ಸಾಕಾಗತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಇದನ್ನು ಆರೋದಕ್ಕೆ ಬಿಡಬೇಕು. ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟಿದೆ. ಇವಾಗ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪನೇ ಹಾಕಿ ಪೂರ್ತಿಯಾಗಿ ಇದು ಹಿಟ್ಟು ಥರ ಆಗಬೇಕು. ಆ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನಿಮಗೇನಾದರೂ ಇನ್ನೂ ಸ್ವಲ್ಪ ತರಿಯಾಗಿ ಉಳಿದಿದೆ ಅಂತ ಆದರೆ ಇದನ್ನು ಜರಡಿ ಹಿಡ್ಕೊಳ್ಬೇಕಾಗತ್ತೆ.
ಹಾಗೆಯೇ ಇದು ತರಿಯಾಗಿ ಇರೋದನ್ನು ಹಾಗೆ ಬಿಟ್ಬಿಟ್ರೆ ನೀವು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದಾಗ ಪೂರ್ತಿಯಾಗಿ ಆ ಪೌಡ್ರ್ ಏನು ನಾವು ಹಾಕಿರ್ತೀವಲ್ಲ ಅದು ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಆಗ ಕುಡಿಯೋದಕ್ಕೆ ಅದು ಚೆನ್ನಾಗಿರೋದಿಲ್ಲ. ಹೀಗಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗ ಪೂರ್ತಿ ಇದು ಹಿಟ್ಟು ಥರ ಆಗಬೇಕು, ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲ ಇನ್ನೂ ತರಿಯಾಗಿದೆ ಅಂತ ಅಂದರೆ ಜರಡಿಗೆ ಹಾಕಿ ಮೇಲೆ ಏನು ತರಿ ಬರುತ್ತಲ್ವ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಪೂರ್ತಿಯಾಗಿ ಹಿಟ್ಟಾಗುವವರೆಗೂ ಇದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಜರಡಿ ಹಿಡಿತಾ ಇಲ್ಲ, ಯಾಕೆಂದರೆ ನಾನು ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ಇದನ್ನು ಪೂರ್ತಿಯಾಗಿ ಹಿಟ್ಟು ಥರ ಇದನ್ನ ಗ್ರೈಂಡ್ ಮಾಡಿದ್ದೀನಿ. ನೋಡಿ ಮಿಕ್ಸಿಗೆ ಹಾಕಿ ಎಲ್ಲ ಪೌಡ್ರನ್ನ ನಾನು ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದಕ್ಕೆ 3/4 ಕಪ್ನಷ್ಟು ನಾನು ಮಿಲ್ಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡ್ರನ್ನು ಹಾಕ್ಬೋದು. ಇದು ಟೋಟಲಿ ಆಪ್ಷನಲ್ಲು, ನಿಮಗೆ ಬೇಕು ಅಂತ ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಜಸ್ಟ್ ಒಂದು ಥಿಕ್ನೆಸ್ ಕೊಡುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಮಿಲ್ಕ್ ಪೌಡ್ರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಯಾವುದೇ ಬ್ರ್ಯಾಂಡೆಡ್ ಪ್ರಾಡಕ್ಟ್, ನಾನು ಹೆಸರನ್ನು ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ. ಬ್ರ್ಯಾಂಡೆಡ್ ಪ್ರಾಡಕ್ಟನ್ನು ನೀವು ತಂದು ಅದನ್ನು ಹಾಲಿಗೆ ಮಿಕ್ಸ್ ಮಾಡಿ ನೀವು ಮಕ್ಕಳಿಗೆ ಅದೆಷ್ಟೇ ಕುಡಿಸಿ ಆದ್ರೂ ಕೂಡ ಅದರಿಂದ ಯಾವುದೇ ಬೆನಿಫಿಟ್ಸು ಸಿಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಏನಿಲ್ಲ ಅಂದ್ರೂ ಕೆಲವು ಪ್ರಿಸರ್ವೇಟಿವ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರುತ್ತೆ. ಅದ್ರ ಬದಲು ನೀವು ಈ ಪ್ರೋಟೀನ್ ಪೌಡರ್ನ ಯೂಸ್ ಮಾಡಿ ನೋಡಿ, ಸ್ವಲ್ಪ ದಿನದಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ಒಂದು ಏರ್ ಕಂಟೈನರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀವು ಈ ಪ್ರೋಟೀನ್ ಪೌಡರ್ನ ರೆಡಿ ಮಾಡಿಟ್ಕೊಂಡು ಆರಾಮಾಗಿ ತಿಂಗಳವರೆಗೂ ಯೂಸ್ ಮಾಡ್ಬೋದು. ಬೇಗ ಏನೂ ಹಾಳಾಗೋದಿಲ್ಲ ಇದು. ಇದನ್ನು ನೀವು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ 1 ಗ್ಲಾಸು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ರೆಡಿ ಮಾಡ್ಕೊಂಡಂಥ ಪ್ರೋಟೀನ್ ಪೌಡರನ್ನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪ್ರೋಟೀನ್ ಪೌಡ್ರ್ ಮಿಲ್ಕು ಕುಡಿಯೋದಕ್ಕೆ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿ ಪ್ರತಿನಿತ್ಯ ನೀವು ಕುಡಿತಾ ಬನ್ನಿ, ನಿಮ್ಮ ಆರೋಗ್ಯದಲ್ಲಿ ತುಂಬಾ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ನಾವು ಸಿಹಿಯನ್ನು ಆ್ಯಡ್ ಮಾಡಿಲ್ಲ, ಹೀಗಾಗಿ ಸಪ್ಪೆ ಇರೋದನ್ನು ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನೋರು ಅಥವಾ ಸಿಹಿ ಸ್ವಲ್ಪ ಬೇಕು ಅಂತ ಆದರೆ ಈ ಪೌಡ್ರ್ ಜೊತೆಗೆ ಸ್ವಲ್ಪ ಪುಡಿ ಬೆಲ್ಲನ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.